ಸರ್ PVC ವರ್ಕ್ ಅಂತ ಹೇಳೋದಂದ್ರೆ ಸರ್ ಮನೆಗಳಿಗೆ ಮತ್ತೆ ಡಾಬಾಗಳಿಗೆ ರೆಸ್ಟೋರೆಂಟ್ಗಳಿಗೆ ಜಿಮ್ಗಳಿಗೆ ಈ ತರ ನಿಮಗೆ ಬಿಸಿಲಿಗೆ ಮಳೆಗೆಲ್ಲ ಕಂಟ್ರೋಲ್ ಆಗೋ ತರ ಮಾಡ್ಕೊಡ್ತೀವಿ ಸರ್. ಸರ್ 10 ರಿಂದ 12 ವರ್ಷದವರೆಗೂ ಬಾಳಿಕೆ ಬರುತ್ತೆ ಸರ್. ಅದ್ರ ಜೊತೆಗೆ ನಾವು 1 ವರ್ಷ ಫ್ರೀ ಸರ್ವಿಸ್ ಮತ್ತೆ ಗ್ಯಾರಂಟಿನೂ ಕೊಡ್ತೀವಿ ಸರ್. 10 ವರ್ಷದಿಂದ ಕೆಲಸ ಮಾಡ್ತೀವಿ ಸರ್. ಈ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಸರ್. ಎಲ್ಲಾ ಕಡೆ ಎಂಟರ್ ಕರ್ನಾಟಕ ಎಲ್ಲೇ ಇದ್ರು ನಿಮ್ಗೆ ಕೆಲಸ ಮಾಡ್ಕೊಡ್ತೀವಿ ಸರ್. ಎಲ್ಲೂ ಪರಿಚಯ ಇಲ್ಲ, ಅವ್ರ ಫ್ರೆಂಡು ಇವ್ರಿಗೆ ರೆಕಮೆಂಡ್ ಮಾಡಿ ತುಂಬಾ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಮತ್ತೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಟ್ಟಿದ್ದೀವಿ ಸರ್. ಇದು ಎಲ್ಲೇ ಇದ್ರು ಡಾಬಾ ರೆಸ್ಟೋರೆಂಟ್ ಎಲ್ಲೇ ಇದ್ರೂ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಈಗ ಸ್ಕೂಲು ಕಾಲೇಜ್ಗೂ ಮಾಡ್ಕೊಡ್ತೀರಾ ಸರ್? ಎಲ್ಲಾ ಕಡೆಗೂ ಮಾಡ್ಕೊಡ್ತೀವಿ ಸರ್. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನನಗೆ ಎಲ್ಲಿದ್ದೀನಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿ ಇದ್ದೀನಿ. ಸೊ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಇನ್ನೇನು ಬೇಸಿಗೆಗಾಲ ಶುರು ಆಯ್ತು. ಬೇಡ ಅಂದ್ರೂ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇರುತ್ತೆ. ನಮ್ಮ ಮನೆ ಕಿಟಕಿಗಳಾಗಿರ್ಬೋದು, ಬಾಗಿಲುಗಳಾಗಿರ್ಬೋದು, ಈಗ ಬೇಸಿಗೆಗಾಲ ನಡೀತದೆ, ಬಿಸಿಲಿಗೆ ಹಾಳಾಗ್ತವೆ. ಮತ್ತೆ ಅದಾದ್ಮೇಲೆ ಮಳೆಗಾಲ ಶುರು ಆಗುತ್ತೆ, ಅಲ್ಲೂ ಸಹ ಹಾಳಾಗುತ್ತೆ. ಸೊ ನಮ್ಮ ಒಂದು ಕಿಟಕಿ ಆಗಿರ್ಬೋದು, ಮನೆ ಬಾಗ್ಲಾಗಿರ್ಬೋದು, ಅಥವಾ ನೀವೇನಾದ್ರೂ ಒಂದು ಡಾಬಾ ಅಥವಾ ರೆಸ್ಟೋರೆಂಟ್ ನೀವು ರನ್ ಮಾಡ್ತಾ ಇದೀರಿ ಅಂದ್ರೆ ಅದನ್ನು ಆಗಿರ್ಬೋದು, ಅಥವಾ ಶಾಲೆ ಕಾಲೇಜ್ಗಳಾಗಿರ್ಬೋದು, ಬಿಸಿಲು ಅಥವಾ ಮಳೆಯಿಂದ ನೀವು ನಿಮ್ಮ ಒಂದು ಬಾಗಿಲುಗಳನ್ನ ಕಿಟಕಿಗಳನ್ನ ರಕ್ಷಣೆ ಮಾಡ್ಕೋಬೇಕಂದ್ರೆ ಈ ಒಂದು PVC ವರ್ಕ್ ನ ನೀವು ಮಾಡ್ಕೊಳ್ಳೇಬೇಕು. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ನಮ್ಮ ಹೆಸರು ಮಾರ್ಕೇಶ್ ಅಂತ ಹೇಳಿ, ನಾವು ಅಂಜನ್ PVC ವರ್ಕ್ ಕಡೆಯಿಂದ ಬಂದಿದ್ದೀವಿ. ಓಕೆ ಸರ್, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ ಸರ್? 10 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಸರ್. ಓಕೆ ಸರ್, ಈಗ PVC ವರ್ಕ್ ಅಂದ್ರೆ ಏನೇನ್ ಕೆಲಸ ಮಾಡ್ತೀರಿ ಅಂತ ಹೇಳ್ತೀರಾ? ಸರ್ PVC ವರ್ಕ್ ಅಂತ ಹೇಳೋದಂದ್ರೆ ಸರ್ ಮನೆಗಳಿಗೆ ಮತ್ತೆ ಡಾಬಾಗಳಿಗೆ ರೆಸ್ಟೋರೆಂಟ್ಗಳಿಗೆ ಜಿಮ್ಗಳಿಗೆ ಈ ತರ ನಿಮಗೆ ಬಿಸಿಲಿಗೆ ಮಳೆಗೆಲ್ಲ ಕಂಟ್ರೋಲ್ ಆಗೋ ತರ ಮಾಡ್ಕೊಡ್ತೀವಿ ಸರ್. ಇದು ಓಕೆ ಸರ್, ಇದು PVC ವರ್ಕ್ ಮಾಡ್ತಿರಲ್ಲ, ಇದೆಲ್ಲ ಸ್ಕ್ರೀನ್ ಎಲ್ಲ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಸರ್? ಸರ್ 10 ರಿಂದ 12 ವರ್ಷದವರೆಗೂ ಬಾಳಿಕೆ ಬರುತ್ತೆ ಸರ್. ಅದ್ರ ಜೊತೆಗೆ ನಾವು 1 ವರ್ಷ ಫ್ರೀ ಸರ್ವಿಸ್ ಮತ್ತೆ ಗ್ಯಾರಂಟಿನೂ ಕೊಡ್ತೀವಿ ಸರ್. ಓಕೆ ಸರ್, ಈಗ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂದ್ರೆ ಬರೀ ಬೆಂಗಳೂರಲ್ಲಿ ಅಷ್ಟೇ ಕೆಲಸ ಮಾಡ್ತೀರಾ? ಇಲ್ಲ ಸರ್, ಸರ್ ಆಲ್ ಓವರ್ ಕರ್ನಾಟಕ ಎಲ್ಲೇ ಲೊಕೇಶನ್ ಕಳಿಸ್ತಾರೆ ನಾವು ಎಲ್ಲಾ ಕಡೆ ಬಂದು ಮಾಡ್ತೀವಿ ಸರ್. ಅದು ಅಂದ್ರೆ ಈಗ ನಾವು ಮಂಗಳೂರು, ಬೀದರ್, ಗುಲ್ಬರ್ಗ ಎಲ್ಲೇ ಇದ್ರೂ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಸರ್ ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಈ ಮನೆಗೆ ಮಾಡಿರೋದು. ಮತ್ತೆ ಇವ್ರ ಫ್ರೆಂಡ್ ಮನೆಗೆ ತುಂಬಾ ಹಾಕಿದೀವಿ. ಅವ್ರ ಕಡೆಯಿಂದ ಇದು ನಮಗ್ ಬಂದಿದ್ದು. ಎಲ್ಲ ಕಡೆನೂ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲ ಹುಡುಕಿದ್ರು, ಎಲ್ಲೂ ಪರಿಚಯ ಇಲ್ಲ. ಅವ್ರ ಫ್ರೆಂಡು ಇವ್ರಿಗೆ ರೆಕಮೆಂಡ್ ಮಾಡಿ ತುಂಬಾ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಮತ್ತೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಟ್ಟಿದ್ದೀವಿ ಸರ್. ಇದು ಅಂದ್ರೆ ನೀವು ಮಾಡಿರೋ ಕೆಲಸ ನೋಡಿ ಕೆಲಸ ನೋಡಿ ಕೆಲಸ ಕೊಡ್ತಾ ಇರೋದು ಸರ್ ಇದು. ಓಕೆ ಸರ್. ಸರ್ ಈಗ ಈ ಮನೆಯವ್ರ ಹತ್ರ ಏನಾದ್ರು ಮಾತಾಡ್ತೀರಾ ಸರ್? ಹಾ ಸರ್ ಮಾತಾಡ್ತಾರೆ. ಇಲ್ಲ ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್. ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ, ರಾಮಮೂರ್ತಿ ನಗರ. ಸರ್ ಈಗ ಇಲ್ಲಿ ಒಂದು PVC ಸ್ಕ್ರೀನ್ ಹಾಕ್ಸ್ಕೊಂಡಿದಿರಲ್ಲ, ಇವ್ರ ಬಗ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಅಂಜನ್ PVC ವರ್ಕ್ ಅವ್ರ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಸರ್ ಇವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಿದ್ದೆ. ಅದಾದ್ಮೇಲೆ ನಮ್ಮ ಫ್ರೆಂಡ್ ಒಬ್ರು ಅವ್ರ ಮನೆಗೆ ಇದೇ ತರ ಕೆಲಸ ಮಾಡಿಸಿದ್ರು, ಆದ್ರಿಂದ ನನಗೆ ಪರಿಚಯ ಆಯ್ತು. ಓಕೆ ಸರ್, ಈಗ ಇಲ್ಲಿ ಏನೇನು ವರ್ಕ್ ಮಾಡಿಸ್ಕೊಂಡಿದ್ದೀರಿ ಸರ್ ನೀವು? ಸರ್ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಇಲ್ಲಿ ಈ ಶೀಟ್ಸ್ ಹಾಕಿದೀವಿ. ಹಾ ಹಾ. ಬಿಸಿಲು ತುಂಬಾ ಬೀಳ್ತಾ ಇತ್ತು, ಆಮೇಲೆ ಮನೆ ಮೈಂಡ್ ಎಲ್ಲ ಪಾಲಿಶ್ ಎಲ್ಲ ಹೋಗ್ತಾ ಇತ್ತು ಅಂತ ಅದು ಕಾರಣಕ್ಕೋಸ್ಕರ ಹಾಕೊಂಡು. ಓಕೆ ಸರ್, ವರ್ಕ್ ಎಲ್ಲ ಹೆಂಗೆ ಅನಿಸ್ತು ಸರ್ ನಿಮ್ಗೆ? ಚೆನ್ನಾಗಿದೆ ಸರ್, ಸ್ಯಾಟಿಸ್ಫೈಡ್. ಓಕೆ, ಇನ್ನೊಬ್ರು ರೆಕಮೆಂಡ್ ಮಾಡ್ಬೋದಲ್ವಾ? ಆರಾಮ್ಸೆ ಮಾಡ್ಬೋದು. ಓಕೆ ಸರ್, ಇಷ್ಟೊತ್ತು ತಮ್ಮ ಒಂದು ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ ಈಗ ನಿಮ್ಮ ಒಂದು PVC ವರ್ಕ್ ನೋಡ್ಬಿಟ್ಟು ಜನ ಏನಾದ್ರು ನಿಮ್ಮ ಹತ್ರ ಒಂದು ಈ ತರ PVC ಸ್ಕ್ರೀನ್ ವರ್ಕ್ ಮಾಡಿಸ್ಕೋಬೇಕಾದ್ರೆ ನಿಮ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಸರ್? ಸರ್ ಏನಿಲ್ಲ, ಸಿಂಪಲ್ ಸರ್. ಈ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಸರ್. ಎಲ್ಲಾ ಕಡೆ ಎಂಟರ್ ಕರ್ನಾಟಕ ಎಲ್ಲೇ ಇದ್ರು ನಿಮ್ಗೆ ಕೆಲಸ ಮಾಡ್ಕೊಡ್ತೀವಿ ಸರ್. ನಿಮ್ಗೆ ಸಣ್ಣ ಚಿಕ್ಕದು ದೊಡ್ಡದು ಅಂತ ಏನಿಲ್ಲ, ಎಲ್ಲೇ ಇದ್ರು ಡಾಬಾ ರೆಸ್ಟೋರೆಂಟ್ ಎಲ್ಲೇ ಇದ್ರೂ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಈಗ ಸ್ಕೂಲು ಕಾಲೇಜ್ಗೂ ಮಾಡ್ಕೊಡ್ತೀರಾ ಸರ್? ಎಲ್ಲಾ ಕಡೆಗೂ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.